గుండిలోగా ఉత్పత్తి అయిందా? ఎంత ఏండ్ల వెనకాల ఎంత ఏండ్ల అయింది ఈ గుడి? 2000 వెనకాಲ ನೋಡಿ. 2000 ವರ್ಷಗಳ ಹಿಂದೆನೇ ಇದು ಗಂಗಮ್ಮ ದೇವಿ ಅಂತ ರಾಘವೇಂದ್ರ ಗುಡಿ ಪಕ್ಕದಲ್ಲಿ ಕೆರೆ ಇದೆಯಲ್ಲ, ಅಲ್ಲಿ ಬಂದು ಇದು ಉತ್ಪತ್ತಿ ಆಗಿರೋದು ದೇವರು. ಅಲ್ಲೇ ಚೆನ್ನಾಗಿದೆ ನೋಡಿ ಗಂಗಮ್ಮ ತಾಯಿ. ಗಂಗಾ ನದಿಲಿ ನೋಡಿ ನೀರು ಕಡಿಮೆ ಇದೆ, ಬಂದು ದೀಪ ಅಂಟಿಸಿ ಹೋಗ್ತಾ ಇದ್ದೀವಿ. ಖಾಲಿ ಖಾಲಿ ಹೊಡಿತಿದೆ. ಮಳೆಗಾಲದಲ್ಲಿ ಚೆನ್ನಾಗಿ ನೀರು ಬರುತ್ತೆ. ಈಗ ಅಷ್ಟೇ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನೋಡಿ ಎಲ್ಲರೂ ಒಂದು ರೌಂಡ್ ಎಲ್ಲ ಮಲ್ಕೊಂಡಿದ್ವಿ. ನಮ್ಮಮ್ಮ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದಾರೆ. ನಮ್ಮ ಅಕ್ಕ ಇನ್ನೂ ಮಲಗಿದ್ದಾರೆ. ನಮ್ಮ ಅಮ್ಮಮ್ಮ ಫುಲ್ಲು ರೆಡಿ ಆಗ್ತಾ ಇದ್ದಾರೆ. ಇನ್ನು ನಾವು ಫುಲ್ ಮಲ್ಕೊಂಡು ಇನ್ನು ಬೆಡ್ ಮೇಲೆ ಹಾಗೇ ಕೂತಿದ್ದೀವಿ. ಸೊ ಇವಾಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಬಸ್ ಇದೆ, ರೆಡಿಯಾಗಿ ಹೋಗಬೇಕು. ತೋರಿಸ್ತಾ ಇರ್ತೀವಿ, ನೋಡ್ತಾ ಇರಿ. ಅಮ್ಮ, ನಿಂಗೆ ದೇವ್ರದ್ದು ದರ್ಶನ ಮಾಡಿ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿ ಅನ್ನಿಸ್ತು. ಆದರೆ ತುಂಬ ರಶ್ಶು, ಜನ ಅಂದರೆ ಜನ. ಇಲ್ಲಿ ಮಾತ್ರನೇ ಆರಾಮಾಗಿ ಅರ್ಧ ಅವರ್ ಹೋಗಿ ಈಚೆ ಬರ್ಬೋದು ಅಂದ್ಕೊಂಡಿದ್ವಿ. ಈಗ ಹಂಗೇನಿಲ್ಲ, ಎಲ್ಲ ಲೈನ್ಸ್ ಮಾಡಿ ಒಂದು 50 ಲೈನ್ ಹೊಡಿಬೇಕು, ಆ ರೀತಿ ಮಾಡಿಟ್ಟವ್ರೆ. ನಾವು 11 ಗಂಟೆಗೆ ಹೋದವರು ಈಚೆ ಬಂದಾಗ 2 ಗಂಟೆ ಆಗಿತ್ತು. ತುಂಬ ಜನ, ತುಂಬ ರಶ್ ಇದ್ದಾರೆ. ಸೊ ದರ್ಶನ ಚೆನ್ನಾಗಾಯಿತು. ಬಟ್ ಇದು ಕೂಡ ಎಲ್ಲ ಥರ ತಿರುಪತಿಲಿ ಧರ್ಮಸ್ಥಳ ಎಲ್ಲ ಮಾಡಿದಾರಲ್ಲ, ಅದೇ ಥರ ಮಾಡಿ ಕ್ಯೂ ಇದು ಮಾಡಿಟ್ಟಿದ್ದಾರೆ. ಕಷ್ಟ ಸ್ವಲ್ಪ ಹೋಗಿ ಬರೋದು, ಬಟ್ ಹೋಗಿ ಬಂದಿದ್ದೀವಿ. ನಾನು ಕೇಳ್ತಾ ಇರೋದು, ಹೇಗೆ ಅನಿಸ್ತಾ ಇದೆ ಇವಾಗ? ಆರಾಮ್ ಅನಿಸ್ತಿದೆ. ನಾವಂತೂ 3 ಮಂತ್ಸಿಂದ ಹೋಗೋಣ ಅಂದ್ಕೊತಿದ್ವಿ. ಟ್ರೈನ್ ಬುಕ್ ಆಗ್ತಿರಲಿಲ್ಲ, ಇಲ್ಲ ಬಸ್ ಸಿಕ್ಕಿದ್ರೆ ರೂಮ್ ಸಿಕ್ಕಿಲ್ಲ, ರೂಮ್ ಸಿಕ್ಕರೆ ಬಸ್ ಸಿಕ್ಕಿಲ್ಲ. ನೆನ್ನೆ ಸಡನ್ನಾಗಿ ಎಲ್ಲವೂ ಸಿಕ್ತು. ಸೊ ರಾಯರ್ ಕಲಿಸ್ಕೊಂಡ್ರು. ಕಷ್ಟ ಆದರೂ ಒಂದು ದಿನದಲ್ಲಿ ಬಂದು ಆರಾಮಾಗಿ ಮುಗಿಸ್ಕೊಂಡು ಇವತ್ತು 8 o'clock ಬಸ್ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಏನು ಮಾಡಿದ್ದಾರೆ, ಈಗ 11 hours ಮಾಡಿಬಿಟ್ಟಿದ್ದಾರೆ. 24 hours ರೂಮ್ಸ್ ಎಲ್ಲ ಇರಲ್ಲ. ಸೊ 8 o'clock 10 o'clockಗೆ ರೂಮ್ ಚೆಕ್ಔಟ್ ಮಾಡಬೇಕಿತ್ತು. ಬಟ್ 8 o'clockಗೆ ನಮ್ಮ ಬಸ್ ಇರೋದ್ರಿಂದ, ಬುಕ್ ಮಾಡಿರೋದ್ರಿಂದ ಸೊ ಎಲ್ಲ ರೆಡಿಯಾಗಿ ಇನ್ನೇನು 1.5 hour ಊಟ ಮಾಡ್ಕೊಂಡು ಹೊರಡಬೇಕು. ಸೂಪರಾಗಿದೆ. ಬಿಸಿಲು ಜಾಸ್ತಿ ಇದೆ, ನೋಡ್ಕೊಂಡು ಬನ್ನಿ. ರಶ್ ಇದ್ದಾರೆ, ರಶ್ ಇಲ್ಲ ಅಂತಾರೆ. ಸ್ಕೂಲ್ ಟೈಮಲ್ಲೂ ರಶ್ ಇದೆ, ಯಾಕಂದರೆ ಇವಾಗ ರಜೆಗಳು ಇದೆಯಲ್ಲ, 3 days ತುಂಬ ರಶ್ ಇದೆ. ಬಟ್ ಆರೋ ದರ್ಶನ ಒಂದು 2-3 ಅವರ್ಗೆ ಆಯಿತು, ಚೆನ್ನಾಗಾಯಿತು. ಬರೋರಿಗೆಲ್ಲ ಏನಂತ ಹೇಳ್ತೀರಾ? ಅದೇ ಬಿಸಿಲಿದೆ, ಬುಕ್ ಮಾಡ್ಕೊಂಡು ಬನ್ನಿ, ರೂಮ್ಸ್ ಬುಕ್ ಮಾಡ್ಕೊಂಡು ಬನ್ನಿ, ಆರಾಮಾಗಿ ನೋಡ್ಕೊಂಡು ಬನ್ನಿ. ರಶ್ ಇದ್ದೇ ಇರ್ತಾರೆ ಅವಾಗ. ಈ ಟೈಮ್ ಫುಲ್ ಟಯರ್ಡ್ ಆಗಿರೋದ್ರಿಂದ ಎಲ್ಲೂ ಸೈಟ್ ಸೀಯಿಂಗು ಏನೋ ನೋಡೋಕ್ಕಾಗಿಲ್ಲ. ಸೊ ಇವಾಗ ಮಾಡೋಕ್ಕಾಗಿಲ್ಲ, ಪ್ಲೇಸಲ್ಲಿ ಹೋಗಿದ್ದು ಬಂದ್ವಿ. ಹಾಯ್ ಗೈಸ್, ವೆಲ್ಕಮ್. ನೋಡಿ, ಇವರು ನಮ್ಮ ಅಮ್ಮಮ್ಮ. ನಾನು ಯಾವತ್ತೂ ಅಮ್ಮಮ್ಮ ಹತ್ರ ಜಾಸ್ತಿ ಮಾತಾಡ್ಸಿರ್ಲಿಲ್ಲ. ಲೈಕ್ ಸಮ್ ವ್ಲಾಗ್ಸಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಮಾತಾಡ್ತಾಯಿದ್ರು. ಇವಾಗ ಅವ್ರ ಹತ್ರನೇ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಇವಾಗ ನಾವು ಮಂತ್ರಾಲಯಕ್ಕೆ ಬಂದ್ವಲ್ಲ ಅಮ್ಮಮ್ಮ. ಸೊ ನಿಮಗೆ ದೇವ್ರ ದರ್ಶನ ಮಾಡಿ ಯಾವ ಥರ ಅನಿಸ್ತಾ ಇದೆ? ದೇವ್ರ ದರ್ಶನ ಚೆನ್ನಾಗಾಯಿತು. ದೇವ್ರನ್ನ ನೋಡಿ ಖುಷಿ ಆಯಿತು. ಅಂದರೆ ಏನಂದರೆ ಇವಾಗ ತುಂಬ ರಶ್ ಇದ್ದಾರೆ. ರಶ್ ಇರೋದ್ರಿಂದ ನಿಧಾನದಲ್ಲಿ ನೋಡಿ ಬಂದವರೆಲ್ಲ ನಾವು ನೋಡಿದ್ದೀವಿ. ಹೇಗೋ ನೀವು ಹಂಗೇ ಸಲೀಸಾಗಿ ನೋಡಿ ದೇವ್ರ ನಿಧಾನದಲ್ಲಿ. ಮತ್ತು ಇವತ್ತು ಸಂಜೆ ಎಲ್ಲ ರಥಯಾತ್ರೆ ಇದೆ. ರಥಯಾತ್ರೆ ಎಲ್ಲ ನೋಡೋಣ ಅಂದ್ಕೊಂಡ್ವಿ, ಆದರೆ ನಮಗೆ ಸಾಕಾಗೋಯ್ತು, ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮಮ್ಮ ಮಾತಾಡಿದ್ದು, ನಮ್ಮಮ್ಮ ಚೆನ್ನಾಗೇ ಮಾತಾಡ್ತಾರೆ. ಆದರೆ ದೇಶನೇ ನಮ್ಮಮ್ಮ ವಿಡಿಯೋದಲ್ಲೆಲ್ಲ ಮಾತಾಡೋಣ, ಎಷ್ಟು ಬೇಕು ಅಷ್ಟೇ ಮಾತಾಡಿದ್ವಿ. ನಮ್ಮಮ್ಮ ಸ್ಪೀಡ್ ಥರ ಅಷ್ಟೇ ಹೇಳ್ತಾರೆ. ಅದಕ್ಕೆ ನಕ್ಕು ಸಾಕಾಗಿ ವಿಡಿಯೋ ಆಫ್ ಮಾಡಿದ್ವಿ. ನಮ್ಮಮ್ಮ ನಮಗಿಂತ ಚೆನ್ನಾಗಿ ಮಾತಾಡ್ತಾರೆ. ನಾವು ಏನೋ ಮಾತುಗಳು ಕಲ್ತಿದ್ರೆ ನಮ್ಮಮ್ಮನಿಂದಲೇ. ನಮ್ಮಪ್ಪ ಅಂತೂ ಸೈಲೆಂಟು, ಮಾತು ಕಡಿಮೆ. ನಮ್ಮಮ್ಮ ಜೋಕ್ಸ್ ಮಾಡಿದ್ರೆ ನಕ್ಕು ಇದಾಗಬೇಕು. ಅವ್ರ ಫ್ರೆಂಡ್ ಗ್ರೂಪಲ್ಲಿ ಇದ್ದಾಗ ಜೋಕ್ಸ್ ಮಾಡೋದಿಲ್ಲ. ಬಟ್ ಈಗ ದೇಶನೇ ಇಷ್ಟೇ ಮಾತಾಡೋಕ್ಕೆ, ಅಷ್ಟು ಮಾತಾಡೋದಕ್ಕೆ ಸುಮ್ಮನವ್ರೆ. ಇಲ್ಲ ಅಂದರೆ ನಾರ್ಮಲಾಗಿ ಚೆನ್ನಾಗೇ ಮಾತಾಡ್ತಾರೆ. ನೋಡಿ, ನಮ್ಮಮ್ಮ ನೋಡೇ ಇರ್ತೀರ, ಬಟ್ ನೋಡಿ ಹೆಂಗಾಗಿದ್ದಾರೆ. ಯಾರು ನಿಮ್ಮಮ್ಮ, ನೀವೆಷ್ಟು ಚೆನ್ನಾಗಿರ್ತೀರಲ್ಲ, ಹಾಗೆ ಏನೋ ಕಥೆಗಳು ಹೇಳ್ತಾ ಇರ್ತಾರಲ್ಲ. ಏನೇ ಕಾರಣ ಅದು ನಮ್ಮಮ್ಮ, ಇವರಮ್ಮ, ಇವ್ರ ತಂಗಿ ಎಲ್ಲರೂ ಕೂಡ ಲಕ್ಷಣವಾಗಿ ಚೆನ್ನಾಗಿದ್ದಾರೆ. ಸೊ ಅದು ವಂಶ ಪರಂಪರೆ ಬಂದಿರೋದ್ರಿಂದ ನಮ್ಮಮ್ಮನೂ ಇದ್ದಾರೆ. ಬಟ್ ಅದು ಸ್ವಲ್ಪ ದಪ್ಪ ಕಾಣಿಸ್ತಾರೆ ಅಷ್ಟೇ. ಅವ್ರ ಮುಖ ಎಲ್ಲ ನೋಡಿ ಫೇಸ್ ಕಟ್ಟಿಗಿಂತ ನಮಗಿಂತ ಸೇಮ್ ಅವ್ರ ಥರನೇ ಇದ್ದಾರೆ. ಅವ್ರ ಥರನೇ ಎಲ್ಲ. ಎಲ್ಲರೂ ಅಕ್ಕ, ನಮ್ಮ 4 ಜನ ಮಕ್ಕಳು ಅವ್ರ ಜೊತೆ ಹೋದರೆ, ನಮ್ಮ ದೊಡ್ಡಪ್ಪನ ಜೊತೆ ಅಕ್ಕ ತಂಗಿ ಅಂತಾರೆ, ತಾಯಿ ಅಂತ ಹೇಳಲ್ಲ. ಯಾಕಂದರೆ ಚಿಕ್ಕ ವಯಸ್ಸಲ್ಲೇ ಮಾಡಿದ್ದಾರೆ ಒಂದು.
ಆಮೇಲೆ ಇವತ್ತು ಕೂಡ ಸ್ಕಿನ್ ಆಗಲಿ ಫೇಸ್ ಕಟ್ ಆಗಲಿ ಲಕ್ಷಣ ಹೋಗಲ್ಲ ನಮ್ಮ ಅಮ್ಮಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಇವತ್ತು ಇವಾಗ ಹೆಂಗಾಗಿದ್ದಾರೆ ದಪ್ಪ ಅಷ್ಟೇ ಅವ್ರು ಸ್ವಲ್ಪ ಸಣ್ಣ ಆದರೆ ನಮ್ಮ ಅಮ್ಮನ ಥರನೇ ಕಾಣಿಸ್ತಾರೆ. ಅವರು ಇತ್ತೀಚೆಗೆ ಹೇಳ್ತಾರೆ ನೀವು ನಿಮ್ಮ ಅಮ್ಮ ಒಂದೇ ಥರ ಇರುತ್ತೆ. ನನಗೂ ಇತ್ತೀಚೆಗೆ ಅನ್ನಿಸ್ತಿದೆ ನಾನೇನೋ ದೊಡ್ಡ ಇಟ್ಟಾಗ ಸ್ಯಾರಿ ಉಟ್ಕೊಂಡಾಗ ಸ್ವಲ್ಪ ಫೇಸ್ ಕಟ್ ನಮ್ಮ ಅಮ್ಮನ ಥರ ಬರುತ್ತೆ ಅಂತಾರೆ. ಸೊ ನಮ್ಮ ಅಮ್ಮನ ಥರ ಬರ್ತದೆ ಇನ್ಯಾವ ಥರ ಬರುತ್ತೆ ಪಕ್ಕ ಮನೆ ಅಮ್ಮನ ಥರ ಅಂತೂ ಬರೋಕ್ಕಾಗಲ್ಲ. ನಮ್ಮ ಉಟ್ಕೋದಕ್ಕೆ ನಾವು ಅವನಾಗೆ ಬರಬೇಕು. ಬಟ್ ಚಿಕ್ಕ ವಯಸ್ಸಲ್ಲೆಲ್ಲ ಹಂಗಿರಲಿಲ್ಲ. ಇಲ್ಲಿ ಮರಿ ಥರ ಸಣ್ಣಕ್ಕೆ ಬಂದು ರೇಷನ್ ಹಿಂಗೆ ಸಣ್ಣ ಇಲ್ಲ ಹಂಗೆ ಬಟ್ ರೇಷನ್ಗಿಂತ ಕಪ್ಪುಗೆ ಏನೋ ಇವ್ರ ಮಗು ಇವ್ರ ಹೊಟ್ಟೆ ಮೇಲೆ ಹಂಗೆ ಏನಂತಿದ್ರಮ್ಮ ಎಲ್ಲರೂ ನನ್ನ ಅವು ನಾ ಕಡಲೆಕಾಯಿ ಕೊಟ್ಬಿಟ್ಟು ಕಡಲೆಕಾಯಿ ತಗೊಂಡು ಮಗುನ ತಗೊಂಡ್ಬಂದಿರೋದು ಎಲ್ಲರೂ ದುಡ್ಡು ಕೊಟ್ಬಿಟ್ಟು ಎಲ್ಲ ಏನು ಹೇಳ್ತಾರೆ ರೇಗಿಸ್ತಾ ಇದ್ರು. ಇವ್ರು ನಮ್ಮ ಮಮ್ಮಿ ಎಲ್ಲ ಕಲರ್ ಇದ್ದಾರೆ, ನಮ್ಮ ತಂದೆ ಬ್ಲ್ಯಾಕ್ ಇದ್ದಾರೆ. ಅವ್ನು ತುಂಬ ಸಣ್ಣ ಇರೋದಕ್ಕೆಲ್ಲರೂ ಇವ್ರು ನಿನ್ನ ಮಗಳಲ್ಲ ನೀನು ತೊಗೊಂಬಂದು ಸಾಕಿರೋದು ಅಂತೆಲ್ಲ ರೇಗಿಸ್ತಿದ್ರು. ನನ್ನ ಕೋಪ ಬರ್ತಿತ್ತು. ಆಮೇಲೆ ಕಪ್ಪು ಇರೋದಕ್ಕೆ ನನ್ನ ಕರಿ ನಲ್ಲ ಅಂತ ನಮ್ಮ ಅಪ್ಪ ಅನ್ನೋರು. ಸೊ ಹೋಗ್ತಾ ಬೆಳೀತಾ ಚೇಂಜ್ ಆಗೇ ಆಗ್ತೀವಿ. ನನಗೆ ಮಾತ್ರ ರೇಗಿಸೋದು ಇವತ್ತು ನೆನಪಿದೆ. ಸೊ ಈಗ ದೊಡ್ಡೋಳಾಗಿ ಸ್ವಲ್ಪ ಈಗ ಆದಮೇಲೆ ಸ್ಪೇಸ್ ಕಟ್ಟು ಒಂದೇ ಥರ ಅನಿಸುತ್ತೆ, ನಮ್ಮ ಅಮ್ಮನ ಥರ ಅನಿಸುತ್ತೆ. ಸುಳ್ಬೇಡ ದೇಶಾನಿಗೆ ಹೇಳ್ಕೊಡೋದಕ್ಕೂ ನಮ್ಮಮ್ಮ ಮಾತಾಡೋದಕ್ಕೂ ಸರಿಯಾಗೈತೆ. ನಮ್ಮಮ್ಮ ಸ್ಕ್ರಿಪ್ಟ್ಗೆ ಅಂತ ಪಾಪ ಎಷ್ಟು ಬೇಕು ಅಷ್ಟೇ ಅಂತೂ ಇದು ಅವರು ಕೇಳ್ತಾ ಇದ್ರು. ನಗು ಬಂದ್ಬಿಟ್ಟು ನಗು ಸಾಕಾಗೋಯ್ತು. ಇವಾಗ ದೇಶನೇ ಹೇಳ್ಕೊಂಡು ಕೇಳಿದ್ವಿ ಜೋಕ್ಸ್ ನಮ್ಮಮ್ಮ ಏನಾದ್ರು ಹೇಳಿ ದೇಶಾನಿ ಅದೇ ಎಲ್ಲ ಹೇಗೆ ಅನಿಸ್ತು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಕೇಳಿದ್ರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗುವಾಗ ನಾಷ್ಟ ತಿಂದ್ವಿ, ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಬರುವಾಗ ಅವ್ರು ಊಟ ಮಾಡಿಲ್ಲ, ನಾವಿಬ್ರು ಮಾತ್ರ ಊಟ ಮಾಡ್ಕೊಂಡು ಬಂದು ಕೈ ಕಾಲೆಲ್ಲ ನೋವು ಬರ್ತಿತ್ತು, ಮಲ್ಕೊಂಡ್ಬಿಟ್ಟು ಇವಾಗ ವಾಪಸ್ಸು ನಮ್ಮ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಇನ್ನು ಏನೋ ಹೇಳಿದ್ರು, ನಾನು ಬರೀ ಇಷ್ಟೇ ಹೇಳ್ತಾ ಇದ್ದೀನಿ. ಹಾಗೇನೆ ನಾನು ದೇಶಾನಿಗೆ ಮೂಗು ಚುಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು ಇಲ್ಲ ಈಗಲೇ ಬೇಡ ಅಂತ ಹೇಳ್ತಾರೆ. ನೋಡಿ ವಿಡಿಯೋ ಮುಂದೆನೇ ಇಷ್ಟು ಕಾಟ ಕೊಡ್ತಾರೆ, ವಿಡಿಯೋ ಹಿಂದೆ ಮೂಗು ಚುಚ್ತೀನಿ ಬಾ. ಹಳೆ ಕಾಲದ ಥರ ಬೇಗ ಮದುವೆ ಮಾಡಬೇಕು. ಸಣ್ಣದು ಒಂದು ಮೂಗು ಬಟ್ಟೆ ಹಾಕೋಣ ಚೆನ್ನಾಗಿ ಕಾಣ್ತೀಯ ಅಂದರೆ ಕೇಳ್ತಾ ಇಲ್ಲ. ಅವರೆಲ್ಲ ನಮ್ಮ ಮಾತಲ್ಲಿ ಕೇಳ್ತಾಳೆ, ಹಳೆಯವರು ನೀವು ಹೆಂಗೆ ಇದ್ದೀರಾ ಹಂಗೆ ಮಾಡ್ತೀರಲ್ಲ ಅಂತಾರೆ. ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಅವರೆಲ್ಲ ಇವಾಗಿನವ್ರಂತೆ. ಇವಾಗಿನವ್ರು ಅಂದರೆ ಹೆಂಗೆ ಅವಾಗೂ ಮನುಷ್ಯ ಇವಾಗೂ ಮನುಷ್ಯ ಇವಾಗ ಬೇರೆ ಆಗಿದೆಯಾ? ಇದು ಹೇಳಿದ್ರೆ ಇದೊಂದು ಹೇಳ್ತಾರೆ. ಅದಕ್ಕೆ ಅಜ್ಜಿ ತಾತನ ಕಾಲದ ಕತೆ ಅಂದರೆ ಇದೇ ಕತೆ. ನಮ್ಮಮ್ಮ ಅದೇ ಫುಲ್ಲು ತಲೆ ತಿಂತಾರೆ, ಮಾಮೂಲಿ ಮಾತಾಡ್ತಾರೆ. ಅದರಲ್ಲಿ ಮೂಗು ಚುಚ್ಚಿನ ಬಾ. ನಮ್ಮ ಅಜ್ಜಿಗೆಲ್ಲ ಅದು ನಾನು ಹೇಳೋದು ನಿಮಗೆ ರೇಗಿಸೋದು ಜೋಕ್ಸ್ ಮಾಡೋದು. ಮೂಗು ಚುಚ್ಚೋದು ಬೇಗ ಮಾಡ್ತಾರಾ? ಮೂಗು ಚುಚ್ಚೋದು. ಆಯ್ತಮ್ಮ. ಚೆಕ್ಔಟ್ ಮಾಡೋ ಟೈಮ್ ಬಂತು, ಹೋಗ್ತಾ ಇದ್ದೀವಿ. ಮತ್ತೆ ರಾಯರು ಯಾವಾಗ ಕರ್ಸ್ಕೊಂತಾರ ಅವಾಗ ಬರ್ತೀವಿ. ಬಾಯ್ 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 ಮಂತ್ರಾಲಯ. ಬಸ್ ಸ್ಟ್ಯಾಂಡ್ ಅದೇ ರೂಮ್ ಇಲ್ಲೇ, ಅದರಿಂದನೇ ಇವಾಗ ಆರಾಮಾಗಿ 2 ಮಿನಿಟ್ಸ್ ಬಸ್ ಬಂತು. ಈಗ ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ಓಕೆ. ಬಟ್ ಅದು ಕ್ಲೀನ್ನೆಸ್ ಅನ್ನೋದಿಲ್ಲ. ಸ್ವಲ್ಪ ಏನೂ ಮಾಡ್ಲಿಕ್ಕಾಗಲ್ಲ, ಬಂದಿದ್ದ ಕಡೆ ಅಡ್ಜಸ್ಟ್ ಆಗಲೇಬೇಕು. 2,000 ತೊಗೊತಾರೆ, 1,500 ರೂಮ್ಗಳಿಗೆ. ಅದು 12 ಅವರ್ಸ್ ತೊಗೊತಾರೆ. ಬಟ್ ಅಷ್ಟು ಕ್ಲೀನ್ನೆಸ್ ಇಲ್ಲ. ನಾವು ಮನೇಲಿರೋದ್ರ ಕ್ಲೀನ್ನೆಸ್ ಕೇಳಲಿಕ್ಕಾಗಲ್ಲ, ಹೊರ ಕಡೆ ಅಡ್ಜಸ್ಟ್ ಆಗಲೇಬೇಕು.